ಕಲಾವಿದರಿಗೆ ಶಕ್ತಿ ತುಂಬಲು ಕಲಾ ಜಾಥಾ ನಡೆಸಲಾಗುತ್ತಿದೆ. ಇದು ಜನರ ಮೆರವಣಿಗೆಯಲ್ಲ, ಕಲಾ ತಂಡಗಳ ಮೆರವಣಿಗೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದರು. ಸಿನಿಮಾ ಮತ್ತು ರಂಗಭೂಮಿ ಕಲಾವಿದರಾದ ಅಕ್ಷತಾ ಪಾಂಡವಪುರ ಅವರು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ವೀರಗಾಸೆ ಕುಣಿತ, ಡೊಳ್ಳು ಕುಣಿತ, ಯಕ್ಷಗಾನ ಸೇರಿದಂತೆ ನಾಡಿನ ಕಲೆಗಳು ಇಲ್ಲಿ ಅನಾವರಣಗೊಂಡವು. ಶಿವಪ್ಪ ನಾಯಕ ಅರಮನೆಯವರೆಗೂ ಈ ಜಾಥಾವನ್ನ ನಡೆಸಲಾಯಿತು. ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ನಡೆಸಲಾಯಿತು. ಆ ಕಾರ್ಯಕ್ರಮಕ್ಕೆ ಅಕ್ಷತಾ ಪಾಂಡವಪುರ ಅವರು ಚಾಲನೆಯನ್ನ ನೀಡಿದರು. ಕನ್ನಡ ನಾಡಿನ ಜನಪದ ಕಲೆಗಳಲ್ಲಿ ಈ ಹಳ್ಳಿಗಳಲ್ಲಿ ಈ ನಮ್ಮ ವೀರಗಾಸೆಯ ಕಲಾವಿದರಾಗಿ ಆರಾಧಿಸುತ್ತಿರುವಂತಹ ಈ ನಮ್ಮ ಶಿವಮೊಗ್ಗ ಜಿಲ್ಲೆಯ ದಸರಾ ಮಹೋತ್ಸವದ ಅಂಗವಾಗಿ ನಮ್ಮ ಕಲಾ ವೃಂದದವರಿಂದ ನಾಟ್ಯ ವೈಭವದೊಂದಿಗೆ ಕಾರ್ಯಕ್ರಮದ ಇರುವ ಸಮಯದಲ್ಲಿ ವೀರಗಾಸೆಯ ನಾಟ್ಯದಲ್ಲಿ ಕಂಗೊಳಿಸುತ್ತಾ ಗುಡಿಗುಡಿಸಿ ಆರ್ಭಟಿಸುತ್ತಾ ಬಲಮೀಸೆಯಂ ಹೆರಮುರಿ ಮಾಡಿ ಬಲಮುರಿ ಮಾಡಿ ಬಲ್ಲರ ಬಲ್ಲ ಬಲ್ಲ ಬಲ್ಲರ ಬಲ್ಲ ಬಲ್ಲ ಬಲ್ಲರ ಬಲ್ಲ ಬಲ್ಲ ರುದ್ರ ಬಲ್ಲ ಬಲ್ಲರ ಬಲ್ಲ ಬಲ್ಲರ ಬಲ್ಲ ಬಲ್ಲರ ರುದ್ರ ಧೀಂತಕಿಟ ರುದ್ರ ಧೈತಕಿಟ ರುದ್ರ ಭಾಲ್ವರೆ ಬಲರೆ ಶಿವರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ಶಿವನ ಮಗ ಭದ್ರ ಕಾಳಿ ಗಂಡ ಭದ್ರ ನಾವೆಲ್ಲರೂ ಕೂಡ ಹೋಗ್ತೇವೆ. ಕಲಾ ತಂಡಗಳು ಇವತ್ತು ಭಾಗವಹಿಸಿದೆ. ಕಲಾ ತಂಡದ ಮೆರವಣಿಗೆ ಇವತ್ತು ಜನರ ಮೆರವಣಿಗೆ. ಕಲಾ ದಸರಾಕ್ಕೆ ಶಕ್ತಿ ಕೊಡಬೇಕು ಹಿನ್ನೆಲೆಯಲ್ಲಿ ಕಲಾವಿದರಿಗೆ ಅವರಿಗೆ ಆದಂಥ ಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಹಿನ್ನೆಲೆಯಲ್ಲಿ ಈ ಕಾರ್ಯ ನಡೆಯುತ್ತೆ. ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ವಸಂತ ಕುಮಾರಿ ಅವರು ಮತ್ತು ನಮ್ಮ ತುಷಾರ್ ಅವರು ಇದಕ್ಕೆ ವಿಶೇಷವಾದಂಥ ಸಂಖ್ಯೆಯನ್ನು ದಾರ ಎತ್ತಿದ್ದಾರೆ. ಕಾರ್ಯ ಚೆನ್ನಾಗಾಗಬೇಕು. ಇಲ್ಲಿಂದ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಶಿವಪ್ಪನಾಯಕನ ಅರಮನೆಗೆ ನಮ್ಮದು ಮುಕ್ತಾಯ ಆಗುತ್ತೆ. ಅಲ್ಲಿ ಕಲಾ ದಸರಾದ ಉದ್ಘಾಟನೆ ಮತ್ತೆ ನಡೆಯುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಬೆಳಗ್ಗೆ ಆ ಶಿವಪ್ಪನಾಯಕನ ಅರಮನೆ ಭಾರತ್ ಮಾತಾ ಕಿ ಜೈ.